ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ JDS ಎನ್ನುವುದಕ್ಕಿಂತ ಹೆಚ್ಚಾಗಿ ಎಚ್.ಸಿ. ಬಾಲಕೃಷ್ಣ ವರ್ಸಸ್ ಎ. ಮಂಜು ಎನ್ನುವಂತಹ ರಾಜಕೀಯ ಗುದ್ದಾಟ ಪ್ರಾರಂಭ ಆಗಿದೆ. 2028ರ ಸಾರ್ವತ್ರಿಕ ಚುನಾವಣೆಗೆ ಭಾಳಷ್ಟು ದಿನಗಳು ಬಾಕಿ ಇರುವಾಗಲೇ ಮಾಗಡಿ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ಎದ್ದಿರುವಂಥದ್ದು. ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಮಾಜಿ ಶಾಸಕ ಎ. ಮಂಜು ಏನಿದ್ದಾರೆ, ಅವರು ಹಾಲಿ ಶಾಸಕ ಎಚ್.ಸಿ. ಬಾಲಕೃಷ್ಣರವರ ಆಡಳಿತ ವ್ಯವಸ್ಥೆಯ ವಿರುದ್ಧವಾಗಿ ಸಾಕಷ್ಟು ಆರೋಪಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅದರ ಸಾಲಿಗೆ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಬಿಡದಿ ಪಟ್ಟಣದ ಏನು BGS ವೃತ್ತದಿಂದ ನಲ್ಲಿಗುಡ್ಡೆ ರಸ್ತೆಯ SB ಚೌಟ್ರಿ ಅವರಿಗೆ ಏನು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ. ಈ ಕಾಂಕ್ರೀಟ್ ರಸ್ತೆಯ ವಿಚಾರವಾಗಿ ಮಾಜಿ ಶಾಸಕ ಎ. ಮಂಜು ಅವರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಈ ಒಂದು ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ. ಯಾರು ಗುತ್ತಿಗೆದಾರ ಇದ್ದಾನೆ ಆತ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾನೆ ಅಂತೇಳಿ ಸಂಬಂಧಪಟ್ಟಂತಹ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಸೇರಿದಂತೆ ಆ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯುವ ಮೂಲಕ ಈ ರಸ್ತೆ ಕಾಮಗಾರಿ ವಿಚಾರವಾಗಿ ರಾಜ್ಯ ಸರ್ಕಾರ ಸೂಕ್ತ ತನಿಖೆಯನ್ನು ಮಾಡಬೇಕಾಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಮಾಜಿ ಶಾಸಕ ಎ. ಮಂಜು ಅವರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿ, ಇದು ಸರಿಸುಮಾರು 14 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇರಬಹುದು. ಆದರೆ ಸಂಪೂರ್ಣವಾಗಿ ಗುತ್ತಿಗೆದಾರ ಯಾರಿದ್ದಾನೆ ಆತ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾನೆ. ಇದರ ವಿರುದ್ಧವಾಗಿ ನಾನು ಪತ್ರವನ್ನು ಬರೆದಿದ್ದೇನೆ ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರಿಗೆ ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳಿಗೆ. ಈ ರಸ್ತೆ ವಿಚಾರವಾಗಿ ಸಂಪೂರ್ಣವಾಗಿ ತನಿಖೆ ಆಗಬೇಕು ಎನ್ನುವಂತಹ ಒತ್ತಾಯವನ್ನು ಮಾಜಿ ಶಾಸಕ ಎ. ಮಂಜು ಅವರು ಮಾಡಿದ್ದಾರೆ. ಬಿಡದಿ ಪುರಸಭೆ ವ್ಯಾಪ್ತಿಯ BGS ರಸ್ತೆ ಏನಿದೆ, ಇವತ್ತೇನು ಹೊಸದಾಗಿ ನಾವು ಪುರಸಭೆಯ ಕಚೇರಿಯನ್ನು ಸ್ಥಳಾಂತರ ಮಾಡಿದ್ವಿ. ಆ ಎದುರುಗಡೆ ಇರ್ತಕ್ಕಂಥ ರಸ್ತೆ ಅದು ನಮ್ಮ ಗಾಣ್ಕಲ್ ರಸ್ತೆ ಅಂತ, ನೆಲ್ಲಿಗುಡ್ಡ ಕೆರೆ ರಸ್ತೆ ಅಂತ ಕರಿತೀವಿ. ಅದನ್ನು PWDನಿಂದ ಡೆವಲಪ್ ಮಾಡಬೇಕು ಅಂತ ಕೈಗೆತ್ಕೊಂಡಿದೆ. ಆದರೆ ಆ BGS ಇಂದ ಅಪ್ ಟು SB ಚೌಟ್ರಿವರೆಗೂ ಮಾಡಿರ್ತಕ್ಕಂಥ ರಸ್ತೆ CC ರಸ್ತೆ. ಆ CC ರಸ್ತೆನ ಏನಾದರೂ ನೀವು ನೋಡಿಬಿಟ್ರೆ ಇಷ್ಟು ಕಳಪೆನ ಬಿಡದಿ ಪಟ್ಟಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತೇಳಿ ನೀವು ಆಶ್ಚರ್ಯ ಪಡ್ತೀರಿ. ಅದು ಯಾರು ಗುತ್ತಿಗೆದಾರರು ಗೊತ್ತಿಲ್ಲ. ನಾನು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದೀನಿ, ಲೋಕಾಯುಕ್ತಕ್ಕೆ ಬರೆದಿದ್ದೀನಿ, ಸಂಬಂಧಪಟ್ಟಂಥ PWD ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಬರೆದಿದ್ದೀನಿ, ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ, AWಗೆ ಮಾತಾಡಿದ್ದೀನಿ. ಯಾರು ಗುತ್ತಿಗೆದಾರ ಇದ್ದಾರೆ ಅವ್ರನ್ನ ಬಿಲ್ಲನ್ನು ಕೊಡ್ಕೂಡ್ದು. ಆ ರಸ್ತೆ ಕಳಪೆ ಆಗಿದೆ, ಸಿಕ್ಕಾಪಟ್ಟೆ ಆ್ಯಂಡ್ಯುಲೇಷನ್ ಇದೆ, ಈ ಕ್ಯೂರಿಂಗ್ ಆಗಿಲ್ಲ. ಇಂಥ ರಸ್ತೆನ ಬಿಡದಿ ಮುಖ್ಯ ರಸ್ತೆಯಲ್ಲಿ ಮಾಡಿದ್ರೆ ಎಷ್ಟು ತಿಂಗಳು ಎಷ್ಟು ವರ್ಷ ಉಳಿತದೆ ಅಂತದನ್ನ ನೀವು ಮಾಧ್ಯಮದವ್ರು ದಯಮಾಡಿ ತಿಳಿಸಿ. ನೀವೇ ಖುದ್ದಾಗಿ ಭೇಟಿ ಮಾಡಿ ಆ ರಸ್ತೆ ವಿಚಾರದಲ್ಲಿ ಸರ್ಕಾರ ಗಮನಕ್ಕೆ ತರಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಎಷ್ಟು ಕೋಟಿ ವೆಚ್ಚ? ಸುಮಾರು ಅದು 14 ಕೋಟಿ ವೆಚ್ಚದ್ದು ಅಂತ ಕಾಣ್ತದೆ. ಅದು ಎಷ್ಟೇ ಕೋಟಿ ವೆಚ್ಚ ಇರಲಿ, ಅದಕ್ಕೆ ಸ್ಪೆಸಿಫಿಕೇಶನ್ ಏನಿದೆ ಅದನ್ನು ನೋಡಿ, ಇದು ಮುಖ್ಯ ರಸ್ತೆ, ಇಲ್ಲಿ ಹೆವಿ ವೆಹಿಕಲ್ಗಳು ಓಡಾಡ್ತವೆ, ಜನದಟ್ಟಣೆ ಇರುತ್ತೆ, ಪಕ್ಕದಲ್ಲೆಲ್ಲ ನಮಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಈ ರಸ್ತೆ ಹಾಳಾದರೆ ಮತ್ತೆ ಧೂಳುತ್ತೆ, ಇದರಿಂದ ಜನರಿಗೆ ಸಮಸ್ಯೆ ಆಗ್ತದೆ ಅಂತ ಒಂದು ಕನಿಷ್ಠ ಪರಿಜ್ಞಾನನೂ ಇಲ್ಲದೆ ಮಾಡಿರ್ತಕ್ಕಂಥ ರಸ್ತೆ. ದಯಮಾಡಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಇನ್ನು ಇದೇ ವಿಚಾರವಾಗಿ ಹಾಲಿ ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಎ. ಮಂಜುರವರ ಆರೋಪವನ್ನು ಸಾರಾಸಗಟಾಗಿ ಬಾಲಕೃಷ್ಣರವರು ತಳ್ಳಹಾಕಿದ್ದಾರೆ. ಏನು ಮಾಜಿ ಶಾಸಕರಿಗೆ ಈ ಒಂದು ಕಾಳಜಿ ಇರುವಂಥದ್ದನ್ನ ನಾನು ಗಮನಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಎಲ್ಲ ರಸ್ತೆಗಳ ಮೇಲೂ ಕೂಡ ಅವರಿಗೆ ಗಮನ ಇರಲಿ. ಯಾರು ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಆಗಲಿ. ಗುತ್ತಿಗೆದಾರ ಕಳಪೆ ಕಾಮಗಾರಿಯನ್ನು ಮಾಡಿದರೆ ಆತನಿಗೆ ಸರ್ಕಾರ ಮತ್ತೆ ಕಾಮಗಾರಿಯನ್ನು ಮಾಡಲಿಕ್ಕೆ ಒಂದು ತಾಕೀತನ್ನು ಮಾಡಲಿ ಎನ್ನುವಂತಹ ವಿಚಾರವನ್ನು ಶಾಸಕ
ಬಾಲಕೃಷ್ಣರವರು ಹೇಳುವ ಮೂಲಕ ಎ ಮಂಜೂರವರ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನ ನಾನು ಅಭಿನಂದಿಸ್ತೀನಿ. ಮಾಜಿ ಶಾಸಕರನ್ನ ತನಿಖೆ ಆಗಲಿ, ತನಿಖೆ ಕಳಪೆ ಕಾಮಗಾರಿ ಆದರೆ ಕಿತ್ತಾಕ್ಬಿಟ್ಟು ಮಾಡ್ತಾರೆ ಅಷ್ಟೇ. ಅವ್ರಿಗೆ ಅಭಿನಂದಿಸಿ ಸಲ್ಲಿಸ್ತೀನಿ. ಪಾಪ ಇಷ್ಟೊಂದು ಚುರುಕಾಗಿದ್ದಾರಲ್ಲ ಅವರು, ನಮ್ಮ ಕಾಮಗಾರಿಗಳ ಬಗ್ಗೆ ಅವರು ವಾಚ್ ಅಂಡ್ ವಾರ್ಡ್ ಮಾಡ್ತಾ ಇದಾರಲ್ಲ, ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆ ಥರ ಕಳಪೆ ಕಾಮಗಾರಿ ಆಗಿದ್ರೆ ಅವ್ನು ಯಾರು ಕೆಲಸ ಮಾಡಿರೋನು ಇಂಜಿನಿಯರ್ ಕ್ರಮ ತಗೋತಾರೆ, ಕಿತ್ತಾಕ್ಬಿಟ್ಟು ಹೊಸ ಕೆಲಸ ಮಾಡಿಸ್ತಾರೆ. ಬಹಳ ವಿಶೇಷವಾಗಿ ಹಂಗೆ ಎಲ್ಲ ಕ್ಷೇತ್ರದ ಎಲ್ಲ ರಸ್ತೆಗಳನ್ನು ಹಂಗೆ ಅವ್ರ ಜವಾಬ್ದಾರಿ ತಗೊಳ್ಳಿ ಅಂತ ಅವರಲ್ಲಿ ಮನವಿ ಮಾಡ್ತೀನಿ. ಒಟ್ಟಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು 2028ರ ಸಾರ್ವತ್ರಿಕ ಚುನಾವಣೆಯ ಕಾವು 2 ವರ್ಷ ಇರುವಾಗಲೇ ಒಂದು ಕಾವು ಏರಿರ್ತಕ್ಕಂಥದ್ದು ಬಹಳ ವಿಶೇಷ. ಯಾಕಂದರೆ ಅಲ್ಲಿ ಬಾಲಕೃಷ್ಣರವರು ಒಂದು ಕಡೆ ಎಲ್ಲ ಪಕ್ಷದಲ್ಲೂ ಕೂಡ ಗೆದ್ದು ಬಂದಿರುವಂತಹ ಶಾಸಕ, BJP, JDS, ಕಾಂಗ್ರೆಸ್ ಹೀಗೆ ಅವರದ್ದೇ ಆದಂತಹ ರಾಜಕೀಯ ವರ್ಚಸ್ಸನ್ನು ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಒಂದು ಬಾರಿ ಶಾಸಕರಾಗಿ ಮತ್ತೊಂದು ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಕೈ ಹಾಕಿ ಎ ಮಂಜೂರವರು ಈಗ ಸೋತಿದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವಗಳಿಗೆ ಮಾಗಡಿ ಕ್ಷೇತ್ರದಲ್ಲಿ ರಾಜಕೀಯ ಕೆಸರರ ಚಾಟ ಈಗಾಗಲೇ ಪ್ರಾರಂಭ ಆಗಿದೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಇದು ಯಾವ ಹಂತವನ್ನು ತಲುಪ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.